ಬೇಕರಿ ಸ್ಟೈಲಲ್ಲಿ ಸೂಪರ್ ಕ್ರಿಸ್ಪಿ ಹಾಗೆ ಸೂಪರ್ ಟೇಸ್ಟಿ ಆಗಿರುವಂತ ಈ ತರ ನಿಪ್ಪಟ್ಟನ್ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡ್ತಿದ್ದೀರಲ್ವಾ, ಸೇಮ್ ಅಂಗಡಿನಲ್ಲಿ ಸಿಗುತ್ತಲ್ವಾ ಅದೇ ತರ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು, 1/4 ಕಪ್ನಷ್ಟು ಮೈದಾ ಹಿಟ್ಟು, 2 ಸ್ಪೂನಷ್ಟು ಸಣ್ಣ ರವೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕರಿಬೇವಿನ ಸೊಪ್ಪು, ಕಡಲೆ ಮತ್ತೆ ಕಡಲೆ ಬೀಜನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಬಿಳಿ ಎಳ್ಳು, ಚಿಟಿಕೆಯಷ್ಟು ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಬಿಸಿ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಹಿಟ್ಟನ್ನ ಈ ಹದಕ್ಕೆ ಕಲಿಸ್ಕೋಬೇಕು. ನಂತರ ಸ್ವಲ್ಪ ಹಿಟ್ಟನ್ನ ತಗೊಂಡು ನಾರ್ಮಲ್ ಆಗಿ ಚಪಾತಿನ ಲಟ್ಟಿಸ್ಕೋತೀವಲ್ವಾ, ಆ ತರ ಲಟ್ಟಿಸಿ ನಿಪ್ಪಟ್ಟನ್ನ ಮಾಡ್ಕೋಬಹುದು. ರೌಂಡ್ ಆಗಿ ಶೇಪ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತಂದ್ರೆ ಈ ತರ ದೊಡ್ಡದಾಗಿ ಚಪಾತಿ ತರ ಲಟ್ಟಿಸಿ ನಂತರ ಯಾವ್ದಾದ್ರು ಕ್ಯಾಪ್ ಇಂದ ಈ ತರ ಕಟ್ ಮಾಡ್ಕೊಂಡು ಕಾದಿರುವಂತ ಎಣ್ಣೆನಲ್ಲಿ ಸೇರಿಸ್ಕೊಂಡು ನೊರೆ ಎಲ್ಲ ಕಡಿಮೆ ಆಗೋ ತನಕ ಹಾಗೇನೆ ಕಲರ್ ಚೇಂಜ್ ಆಗೋ ತನಕ ಕ್ರಿಸ್ಪಿ ಆಗಿ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿ ಆಗಿ ಕ್ರಿಸ್ಪಿ ಆಗಿರುವಂತ ನಿಪ್ಪಟ್ಟು ರೆಡಿ.